ಅಂಬರೀಷ್ ಅಭಿಮಾನಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಅಭಿಮಾನಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಕುರಿತು ಜಟಾಪಟಿ ನಡೆದಿದೆ. ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುವಂತೆ ಒಂದು ತಂಡ ಆಗ್ರಹಿಸಿದೆ. ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲುವಂತೆ ಮತ್ತೊಂದು ತಂಡ ಒತ್ತಡವನ್ನ ಹಾಕಿದೆ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಬಳಿ ಅಭಿಮಾನಿಗಳ ನಡುವೆ ವಾಗ್ವಾದ ನಡೆದಿದೆ. ಸುಮಲತಾ ಭೇಟಿ ವೇಳೆ ಅಭಿಮಾನಿಗಳ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಅಭಿಮಾನಿಗಳ ಅಭಿಮಾನಕ್ಕೆ ಅಂಬರೀಷ್ ಪತ್ನಿ ಸುಮಲತಾ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಪ್ರೀತಿಯ ಅಂಬರೀಷ್ ಸಂಪಾದಿಸಿದ ಆಸ್ತಿ. 1 ತಿಂಗಳಿಂದ ಇದೇ ರೀತಿ ಒತ್ತಡ ಬರುತ್ತಿದೆ. ನನಗೆ ಯಾವತ್ತೂ ಪದವಿ ಆಸೆ ಇರಲಿಲ್ಲ, ರಾಜಕೀಯ ಆಸೆ ನನಗೆ ಇಲ್ಲ. ಸ್ವಲ್ಪ ಯೋಚಿಸಬೇಕು, ದುಡುಕಿ ತೀರ್ಮಾನ ಮಾಡೋಕೆ ಆಗಲ್ಲ. ಅವರದ್ದಾಗಿನ ಶಕ್ತಿಯೇ ಬೇರೆ, ಆದ್ರೆ ಈಗ ನೀವೇ ಶಕ್ತಿ ಅಂತ ಹೇಳಿದ್ದಾರೆ. ಅಭಿಮಾನಿಗಳಿಗೆ ಸುಮಲತಾ ಅಂಬರೀಷ್ ಹೇಳಿಕೆಯನ್ನ ನೀಡಿದ್ದಾರೆ. ರಾಜಕೀಯ ಚುನಾವಣೆ ಅಷ್ಟು ಸುಲಭದ ಮಾತಲ್ಲ, ಎಲ್ಲವನ್ನು ಚರ್ಚಿಸಿ ಉತ್ತಮ ತೀರ್ಮಾನ ಕೈಗೊಳ್ಳುತ್ತೇನೆ. ಕಾಂಗ್ರೆಸ್ ನಾಯಕರ ಜೊತೆ ಮಾತನಾಡಿಲ್ಲ, ನನ್ನನ್ನು ಯಾರು ಸಂಪರ್ಕಿಸಿಲ್ಲ. ನಾವು ಯಾರಿಗೂ ಸವಾಲು ಹಾಕಲ್ಲ, ಯಾರ ವಿರುದ್ಧವೂ ಹೋಗಲ್ಲ. ಅಭಿಮಾನಿ ಸುಮಲತಾ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್, 1 ತಿಂಗಳ ಹಿಂದೆ ಅಂಬರೀಷ್ ಪುತ್ರ ಅಭಿಷೇಕನನ್ನ ಲೋಕಸಭಾ ಚುನಾವಣೆಗೆ ಇಳಿಸಬೇಕು ಅಂತ ಲೆಕ್ಕಾಚಾರಗಳು ನಡೀತಾ ಇತ್ತು ಮಂಡ್ಯದಿಂದ. ಈಗ ಅಂಬರೀಷ್ ಪತ್ನಿ ಸುಮಲತಾ ಅವರು ಸ್ಪರ್ಧೆ ಮಾಡಬೇಕು ಅಂತ ಅಂಬರೀಷ್ ಅಭಿಮಾನಿಗಳು ಪಟ್ಟು ಹಿಡಿದಿದ್ದಾರೆ. ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಕುರಿತು ಜಟಾಪಟಿ ಕೂಡ ನಡೆದಿದೆ. ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುವಂತೆ ಒಂದು ತಂಡ ಅವರನ್ನ ಆಗ್ರಹಿಸಿದೆ. ಇಲ್ಲಿ ಕಾಂಗ್ರೆಸ್ ಇಂದನೇ ಸ್ಪರ್ಧೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲುವಂತ ಮತ್ತೊಂದು ತಂಡ ಒಂದು ಒತ್ತಡವನ್ನ ಹೇರ್ತಾ ಇದೆ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಬಳಿ ಅಭಿಮಾನಿಗಳ ನಡುವೆ ವಾಗ್ವಾದ ನಡೆದಿದೆ. ಇಲ್ಲ ನೀವು ಕಾಂಗ್ರೆಸ್ ನಲ್ಲಿ ನಿಲ್ಲಿ ಅಂತ, ಇಲ್ಲ ಬೇಡ ನೀವು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲಿ ಅಂತ. ಸುಮಲತಾ ಭೇಟಿ ವೇಳೆ ಅಭಿಮಾನಿಗಳ ನಡುವೆ ಅದೇ ರೀತಿ ಮಾತಾಡ್ತಾ ಇಬ್ಬರ ನಡುವೆ ಜಟಾಪಟಿ ಶುರುವಾಗೋಗಿದೆ. ಸೊ ಆ ಸಂದರ್ಭದಲ್ಲಿ ಪತ್ನಿ ಅಂದ್ರೆ ಅಂಬರೀಷ್ ಅವರ ಪತ್ನಿ ಸುಮಲತಾ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ ಪ್ರೀತಿ ಅಂಬರೀಷ್ ಸಂಪಾದಿಸಿದ ಆಸ್ತಿ ಅಂತ ಕೂಡ ಹೇಳಿದ್ದಾರೆ. 1 ತಿಂಗಳಿನಿಂದ ಇದೇ ರೀತಿ ಒತ್ತಡ ಇತ್ತು, ನೀವು ಸ್ಪರ್ಧೆ ಮಾಡಿ ಚುನಾವಣೆಗೆ ಅಂತ. ಆದ್ರೆ ನನಗೆ ಯಾವತ್ತೂ ಪದವಿ ಆಸೆ ಇಲ್ಲ, ನಾನು ಯಾವತ್ತೂ ರಾಜಕೀಯ ಅಥವಾ ರಾಜಕೀಯದಿಂದ ಸಿಗುವಂತ ಒಂದು ಏನು ಪದವಿ ಯಾವುದು ನನಗೂ ಬೇಕಿಲ್ಲ ಅಂತನೂ ಕೂಡ ಹೇಳಿದ್ದಾರೆ. ರಾಜಕೀಯ ಆಸೆ ನನಗೆ ಇಲ್ಲ, ಆದ್ರೆ ಸ್ವಲ್ಪ ರಾಜಕೀಯ ಬರೋಕ್ಕಿಂತ ಮುಂಚೆ ಯೋಚಿಸಬೇಕಾಗತ್ತೆ ಅಂತ ಕೂಡ ಹೇಳಿದ್ದಾರೆ. ದುಡುಕಿ ತೀರ್ಮಾನ ಮಾಡೋಕೆ ಯಾವುದಕ್ಕೂ ಆಗಲ್ಲ, ಅವರಿದ್ದಾಗಿನ ಶಕ್ತಿಯೇ ಬೇರೆ, ಆದ್ರೆ ಈಗ ನೀವೇ ಶಕ್ತಿ ಅಂತ ಹೇಳಿದ್ದಾರೆ.